ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಭೀಮ್ ಅಮಾವಾಸ್ಯೆ ದಿನದ ವ್ಲಾಗು. ಬೆಳಗ್ಗೆನೇ ಬೇಗ ಎದ್ದಿದ್ದೆ, ನಾನು 4:15ಗೆ ಎದ್ದಿದ್ದೆ. ಬೇಗ ಪೂಜೆ ಮಾಡ್ಕೊಳ್ಳೋಣ, ಇವತ್ತು ನಮ್ಮನೆ ಭೀಮ್ ಅಮಾವಾಸ್ಯೆ ಅಲ್ವಾ. ಮನೆಯವ್ರು ಬೇಗ ಡ್ಯೂಟಿಗೆ ಹೋಗ್ತಾರೆ. 7 ಗಂಟೆಗೆಲ್ಲ ಅವ್ರಿಗೆ ಮಾರ್ನಿಂಗ್ ಶಿಫ್ಟ್ ಇತ್ತು, 7 ಗಂಟೆಗೆಲ್ಲ ಹೋಗ್ಬಿಡ್ತಾರೆ. ಅವ್ರು ಹೋಗೋ ಅಷ್ಟರಲ್ಲಿ ಮನೆಯಲ್ಲೆಲ್ಲ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ದೇವ್ರ ಮನೆ ಕ್ಲೀನ್ ಮಾಡಿ ಮತ್ತು ದೀಪಗಳು, ಜೋಡಿ ದೀಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು 4:15ಗೆ ಎದ್ದಿದ್ದೆ. ಅಷ್ಟು ಬೇಗ ಇದ್ದರೆ ಎಲ್ಲಕ್ಕೆ ಅವ್ರು ಹೋಗೋಷ್ಟರಲ್ಲೆಲ್ಲ ಮಾಡ್ಕೋಬೋದು ಅಂತ. ಇವಾಗ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಒರೆಸ್ಕೊಳ್ಳೋದು ಅಷ್ಟೇ ಇದ್ದಿದ್ದು. ಮನೆ ಕಸ ಗುಡಿಸಿ ಒರೆಸಿ ಸ್ನಾನ ಮಾಡಿ ದೇವ್ರ ಮನೆಗೆ ಹೂವು ಹಾಕಿ ಪೂಜೆ ಮಾಡೋಕ್ಕೆ ಹೊರಡೋಣ ಅಂತ ಹೇಳಿಬಿಟ್ಟು. ಇನ್ನು ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ, ನನ್ನ ಮಗ ಒಬ್ಬನೇ. ಏನಾದ್ರೂ ಅವ್ನಿಗೊಬ್ಬಂಗೆ ಅಲ್ವಾ ತಿಂಡಿ ಮಾಡಿಕೊಟ್ರಾಯ್ತು. ಸ್ವಲ್ಪ ಫಸ್ಟು ಪೂಜೆ ಮುಗಿಸ್ಬಿಡೋಣ ಅಂತ ಮನೆ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಇವಾಗ ನಾನು ಕಸ ಎಲ್ಲ ಗುಡಿಸ್ಬಿಟ್ಟು ಅವಾಗ ಅಡುಗೆ ಮನೆ ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಪಾತ್ರೆ ತೊಳೆದಿಟ್ಟಿದ್ನಲ್ಲ, ಅದೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಸರಿ ಎಲ್ಲ ಒರೆಸಿಡ್ತೀನಿ. ಅರಿಶಿನ ಕುಂಕುಮ ಎಲ್ಲ ಇಡಬೇಕಲ್ಲ, ಅದಕ್ಕೆ ಇನ್ನೊಂದು ಸರಿ ಗ್ಯಾಸ್ ಎಲ್ಲ ಒರೆಸ್ಕೊತೀನಿ. ಏನಂದರೆ ಆಚೆ ಕಡೆ ಇನ್ನೂ ಯಾರೂ ಇಟ್ಟಿರಲಿಲ್ಲ. ಸ್ವಲ್ಪ ಆಚೆ ಭಯ ಆಗ್ತಾಯಿತ್ತು ಆಚೆಗೆ ಹೋಗೋಕ್ಕೆ. ಅದಕ್ಕೋಸ್ಕರ ಒಳಗಡೆನೇ ಕ್ಲೀನ್ ಮಾಡ್ಕೊಂಬಿಟ್ರೆ ಆಮೇಲೆ ಆಚೆ ಕ್ಲೀನ್ ಮಾಡ್ಕೋಬೋದು ಅಂತ. ಬೇಗನೆ ಆಯಿತು ಅನ್ನೋ ಪೂಜೆ. ಆಷಾಢ ಮುಗಿದ್ಮೇಲೆ ಶ್ರಾವಣ ಸ್ಟಾರ್ಟ್ ಆದಮೇಲೆ ಇದೇ ಮೊದಲನೇ ಹಬ್ಬ. ಈ ಹಬ್ಬ ಸ್ಟಾರ್ಟ್ ಆದರೆ ಇನ್ನು ನೆಕ್ಸ್ಟ್ ಹಿಂದೆನೇ ಹಬ್ಬಗಳು ಸ್ಟಾರ್ಟ್ ಆಗ್ತವೆ. ಭೀಮ್ ಅಮಾವಾಸ್ಯೆ ಆದಮೇಲೆ ನಾಗರ ಪಂಚಮಿ, ಗೌರಿ ಗಣೇಶ ಹಬ್ಬ, ಪಿತೃಪಕ್ಷ, ಈ ಥರ ಎಲ್ಲ ಹಬ್ಬಗಳು ಸ್ಟಾರ್ಟ್ ಆಗ್ತವೆ. ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬಕ್ಕೇ ಹೆಣ್ಮಕ್ಳು ಕಾಯ್ತಾ ಇರ್ತಾರೆ. ಇದೇ ಹಬ್ಬಕ್ಕೆ ಅನಿಸುತ್ತೆ ಇಷ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ನಾವು. ನಂದು ಇಷ್ಟರಲ್ಲಿ ಆಗಲೇ ಮನೆಯೆಲ್ಲ ಮಾಡ್ಕೊಂಡಿದ್ದೀನಿ. ಡೀಪ್ ಕ್ಲೀನ್ ಎಲ್ಲ ಮಾಡ್ಕೊಂಡಿದ್ದೆ. ಅಡುಗೆ ಮನೆ ಮತ್ತು ರೂಮು ಎಲ್ಲ ಒಂದೊಂದು ದಿನವೇ ಮಾಡ್ಕೊಂಬಿಟ್ಟಿದ್ದೆ. ನನಗೇನಂದರೆ ಭೀಮ್ ಅಮಾವಾಸ್ಯೆ ಅಷ್ಟರಲ್ಲಿ ನಾನೆಲ್ಲ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮೈಂಡಲ್ಲಿ ಸೆಟ್ ಮಾಡ್ಕೊಂಡಿದ್ದೆ. ಎಲ್ಲ ಡೀಪ್ ಕ್ಲೀನ್ ಆಯಿತು. ಮನೆಯೆಲ್ಲ ಕ್ಲೀನಿಂಗು ಮತ್ತು ಏನೇನು ವಾಶ್ ಮಾಡಬೇಕೆಲ್ಲ ವಾಷಿಂಗ್ ಆಯಿತು. ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕು ಅಷ್ಟೇ ಕೆಲಸ ಇರೋದಿನ್ನ. ಶ್ರಾವಣ ಸ್ಟಾರ್ಟ್ ಆದಮೇಲೆ ಮಾಡೋಣ ಅಂತ ಅದೊಂದು ಬ್ಯಾಲೆನ್ಸ್ ಇಟ್ಕೊಂಡಿದ್ದೆ. ಇನ್ನು ಮಾಪು ಮತ್ತು ಮನೆ ಒರೆಸೋದು ಆಚೆ ಇಟ್ಟಿದ್ನಲ್ಲ, ಅದನ್ನ ಎತ್ಕೊಂಡು ಬಂದು ಇವಾಗ ಕಸ ಎಲ್ಲ ಎತ್ತಾಕಿ ಆಚೆಗೆ ಇವಾಗ ಮನೆ ಒರೆಸ್ಕೊತಾ ಇದ್ದೀನಿ. ಇನ್ನೂ ಮನೆ ಒರೆಸ್ಕೊಂಡೆ, ಯಾರೂ ಆಚೆ ಎದ್ದಿರಲಿಲ್ಲ. ಬಾಗಿಲು ತೊಳೆಯೋಕೆ ಹೋಗೋಕ್ಕೆ ಭಯ ಆಗ್ತಾಯಿತ್ತು ಅಂದ್ಬಿಟ್ಟು ಒಂದು ಲೋಟ ನೀರು ಕುಡ್ಕೊಂಡು ಕೂತಿದ್ದೆ. ನನ್ನ ಮಗ ಎದ್ದ ಅಷ್ಟರಲ್ಲಿ. ಇನ್ನು ಅವನು ಎದ್ಮೇಲೆ ನೋಡಿದೆ ಆಚೆ 5 ಕಾಲಾಗಿತ್ತು. ಯಾರೂ ಆಚೆ ಓಡಾಡಲಿಲ್ಲ. ಪಕ್ಕದ ಮನೆಯವ್ರು ಯಾರೋ ಸೌಂಡ್ ಮಾಡ್ತಾಯಿದ್ರು. ಇನ್ನು ಎದ್ದಿರ್ತಾರೆ ಅಂದ್ಬಿಟ್ಟು ಬಾಗಿಲೆಲ್ಲ ತೊಳ್ಕೊಂಡೆ. ನೋಡಿ ಇನ್ನು ಎಷ್ಟು ಕತ್ಲೆ ಇದೆ, ಯಾರೂ ಎದ್ದಿಲ್ಲ ಅಕ್ಕಪಕ್ಕ. ನನ್ನ ಮಗ ಎದ್ದಿದ್ನಲ್ಲ, ಅವನ್ನ ಕರ್ಕೊಂಡು ತೊಳ್ಕೊಂಡೆ. ರಂಗೋಲಿ ಏನು ಹಾಕ್ಕೊಳ್ಳಿಲ್ಲ, ಆಮೇಲೆ ಹಾಕ್ಕೊಳ್ಳೋಣ ರಂಗೋಲಿನ ಅಂತ. ಇನ್ನು ಇಲ್ಲಿ ಆಚೆ ಇಟ್ಕೊಳ್ಳೋಕ್ಕೆ ದೀಪ ರೆಡಿ ಮಾಡ್ಕೊತಾ ಇದ್ದೆ. ತೊಳೆದಿದ್ದೆ ರಾತ್ರಿ. ಅದನ್ನು ಇವಾಗ ಬತ್ತಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ನಿಮ್ಮ ಮನೆಗಳಲ್ಲೆಲ್ಲ ನೀವು ಹೇಗೆ ಭೀಮ್ ಅಮಾವಾಸ್ಯೆ ಪೂಜೆ ಮಾಡ್ಕೊಂಡ್ರಿ ಅಂತ ಕಮೆಂಟ್ ಮಾಡಿ. ನಾನು ಸಿಂಪಲ್ಲಾಗೆ ಮಾಡ್ಕೊತೀನಿ, ಪ್ರತಿ ವರ್ಷವೂ ಅಷ್ಟೇ. ನನಗೆ ಎಷ್ಟು ಗೊತ್ತು ಅಷ್ಟು ಆ ಥರ ಪೂಜೆ ಮಾಡ್ಕೊತೀನಿ. ಮತ್ತು ರಂಗೋಲಿ ಖಾಲಿ ಆಗಿಬಿಟ್ಟಿತ್ತು, ನಾನು ನೋಡಿಕೊಂಡೇ ಇರಲಿಲ್ಲ ರಂಗೋಲಿ ಇಲ್ಲ ಅಂತ. 2 ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ. ಮೋಸ್ಟ್ಲಿ ಆ ಬಾಕ್ಸಲ್ಲಿ ಇರುತ್ತೇನೋ ಅಂತ ಅಂದ್ಕೊಂಡೆ. ಆ ಬಾಕ್ಸಲ್ಲೂ ರಂಗೋಲಿ ಇರಲಿಲ್ಲ. ಅದಕ್ಕೆ ಎಷ್ಟು ರಂಗೋಲಿ ಇತ್ತು ಅಷ್ಟು ಚಿಕ್ಕದ್ರ ರಂಗೋಲಿ ಹಾಕ್ಕೊಂಡೆ. ಇನ್ನು ಹೂವು ಎಲ್ಲ ರಾತ್ರಿನೇ ತಗೊಂಡು ಇಟ್ಕೊಂಡಿದ್ದೆ. ಹೂವು ಚೆನ್ನಾಗಿತ್ತು, ಮೊಗ್ಗು ಕೊಟ್ಟೋಗಿದ್ರು ಆಂಟಿ. ಅದೆಲ್ಲ ತೆಗ್ದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ನನ್ನ ಮೈಂಡ್ ಸೆಟ್ ಇದ್ದಿದ್ದು 7 ಗಂಟೆ ಒಳಗಡೆ ಪೂಜೆ ಮುಗಿಸಿ ಆಮೇಲೆ ನಾನು ತಿಂಡಿ ಮಾಡೋಕ್ಕೆ ಹೋಗಬೇಕು, ಮಕ್ಕಳಿಗೆ ಬಾಕ್ಸ್ ಮಾಡೋಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟರೊಳಗಡೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ.
ಹೊಸ್ಲ ಹತ್ರ ಮತ್ತು ತುಳಸಿ ಕಟ್ಟೆ ಹತ್ರ ಎಲ್ಲ ಪೂಜೆ ಮುಗಿಸ್ಕೊಂಡು ಆಮೇಲೆ ಒಳಗಡೆ ಪೂಜೆ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಟು ಬಂದಿದ್ದೆ. ಇವಾಗ ಇಲ್ಲಿ ಗ್ಯಾಸ್ ಹತ್ರನೂ ಅಷ್ಟೇ ಏನಾದರೂ ಮಾಡೋಣ, ಶಾವಿಗೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಮಾಡೋಕ್ಕೋಸ್ಕರ ಇವಾಗ ಸ್ಟವ್ಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ಸ್ಟವ್ಗೂ ಪೂಜೆ ಮಾಡ್ಕೊಂಡು ಪ್ರಸಾದ ಮಾಡೋಣ ಅಂತ ಇಟ್ಕೊತೀನಿ. ಆಮೇಲೆ ದೇವ್ರ ಮನೆ ಪೂಜೆ ಮಾಡ್ಕೊಳ್ಳೋದು. ಇವಾಗ ಫಸ್ಟು ಪಾಯಸ ಏನಾದರೂ ಮಾಡ್ಕೊಂಬಿಡೋಣ ಅಂತ ಇಟ್ಕೊಂಡೆ. ನನಗೆ ಶಾವಿಗೆ ಪಾಯಸ ಸಿಂಪಲಾಗಿ ಮಾಡ್ಕೊತೀನಿ. ಹಾಲು ಕಾಯಿಸ್ಬಿಟ್ಟು ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಕೊಂಬಿಟ್ಟು ಸ್ವಲ್ಪ ತುಪ್ಪದಲ್ಲಿ ಮತ್ತು ಶಾವಿಗೆನೂ ಅಷ್ಟೇ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊತೀನಿ. ಅದು ಹುರ್ಕೊಂಡು ಹಾಲೊಳಗೆ ಹಾಕೋತೀನಿ ಅಷ್ಟೇ, ಇನ್ನೇನು ಹಾಕಲ್ಲ. ಸಿಂಪಲಾಗೆ ಮಾಡ್ಕೊತೀನಿ. ಮತ್ತು ನನ್ನ ಮಗನಿಗೆ ಸ್ನ್ಯಾಕ್ಸ್ಗೂ ಆಗುತ್ತೆ ಇವತ್ತು, ಅದೇ ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ಅದನ್ನೇ ಮಾಡಿಕೊಂಡೆ. ಇನ್ನು ಅದೆಲ್ಲ ಆದಮೇಲೆ ಇವಾಗ ದೀಪ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಪ್ರಸಾದನೂ ಮಾಡಿಟ್ಟೆ. ನಾನು ಜೋಡಿ ದೀಪ ಎಲ್ಲ ಹಚ್ಕೋತಾ ಇದ್ದೀನಿ. ಇದಕ್ಕೆ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿ ದೀಪ ಹಚ್ಕೊಂಡೆ. ಸಾಮಾನ್ಯ ಎಲ್ಲರೂ ಈ ವರ್ಷ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಜ್ಯೋತಿರ್ಭೀಮೇಶ್ವರ ವ್ರತ ಆಗಲಿ, ಪೂಜೆ ಆಗಲಿ, ನಮ್ಮ ಗಂಡನಿಗೆ ಆರೋಗ್ಯ, ಆಯುಷ್ಯು, ಅಭಿವೃದ್ಧಿ ಸಿಗುತ್ತೆ ಅಂದರೆ ಪೂಜೆ ಮಾಡೋದ್ರಲ್ಲಿ ಏನು ತಪ್ಪಿದೆ, ಮಾಡ್ಬೋದಲ್ವ. ಎಲ್ಲರೂ ಸಾಮಾನ್ಯ ಎಲ್ಲರೂ ಮಾಡಿದ್ದಾರೆ ಅಂತ ಅಂದ್ಕೊತೀನಿ. ನಾನು ಪೂಜೆ ಮಾಡಿಕೊಂಡೆ. ನನ್ನ ಮಗನೂ ಸ್ನಾನ ಮಾಡ್ಕೊಂಡು ಬಂದಿದ್ದ, ಅವನಿಗೂ ಪೂಜೆ ಮಾಡೋಕ್ಕೆ ಹೇಳಿದೆ. ನಮ್ಮ ಮನೆಯವ್ರೂ ಪೂಜೆ ಮಾಡಿ ಅವರು ಡ್ಯೂಟಿಗೆ ಟೈಮ್ ಆಗಿತ್ತು. ಅವರೇನು ಇವತ್ತು ತಿಂಡಿ ಏನು ತಿಂದು ಹೋಗಿರಲಿಲ್ಲ. ಟೀ ಮಾಡಿಕೊಡ್ಬೇಕಿತ್ತು ಅವ್ರಿಗೆ, ಮಾರ್ನಿಂಗ್ ಶಿಫ್ಟ್ ಇತ್ತಲ್ಲ. ಟೀ ಅಷ್ಟೇ ಕುಡ್ದು ಹೋಗ್ತಾಯಿದ್ರು. ಇವತ್ತು ಟೀ ಇಲ್ಲ, ಪಾಯಸನೇ ಕುಡಿದ್ಬಿಟ್ಟು ಹೋಗಿ ಅಂತ ಹೇಳಿದೆ. ಅವರೂ ಬರೀ ಪಾಯಸ ಅಷ್ಟೇ ಕುಡಿದ್ಬಿಟ್ಟು ಹೊರಟರು. ನನಗೆ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ನನ್ನ ಮಗನಿಗೆ ತಿಂಡಿಗೆ ಟೈಮ್ ಆಗಿತ್ತು. ಏನು ಮಾಡಿಕೊಡ್ಲಿ, ಚಿತ್ರಾನ್ನ ಮಾಡಲಾ ಅಂದೆ. ಬೇಡ, ಇಡ್ಲಿ ಇದ್ದರೆ, ದೋಸೆ ಇಟ್ಟಿದ್ರೆ ದೋಸೆ ಇಡ್ಲಿ ಏನಾದರೂ ಮಾಡಮ್ಮ ಅಂತ ಅಂದ. ಸರಿ, ಇಡ್ಲಿ ಇಟ್ಟಿತ್ತು ಮತ್ತು ಟೊಮೆಟೊ ಚಟ್ನಿ ಇತ್ತು, ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಮಾಡಿದೆ. ಇಡ್ಲಿ ಎಲ್ಲ ಕೊಟ್ಟೆ ಅವನಿಗೆ. ನಾನು ಯಾವಾಗ ಲಾಂಗ್ ವಿಡಿಯೋ ಮಾಡಬೇಕು ಅಂದ್ಕೋತೀನಿ ಅವತ್ತೆಲ್ಲ ನಮ್ಮ ಮನೇಲಿ ಇಡ್ಲಿ, ದೋಸೆ ಅಥವಾ ಏನಾದರೂ ಇರುತ್ತೆ. ವಾರಕ್ಕೆ ಒಂದೇ ದಿವಸ ದೋಸೆ ಇಡ್ಲಿ ಮಾಡೋದು. ಯಾವಾಗ ಲಾಂಗ್ ವಿಡಿಯೋ ಮಾಡಿರ್ತೀನಿ ಅವಾಗೆಲ್ಲ ನನ್ನ ವಿಡಿಯೋದಲ್ಲಿ ಇಡ್ಲಿ ತೋರಿಸಿರ್ತೀನಿ. ಇನ್ನು ಇಲ್ಲೇನು ಪಾದ ಪೂಜೆ ಎಲ್ಲ ಮಾಡ್ಕೊತಾ ಇದ್ದೆ.
ಅಷ್ಟೇ ಫ್ರೆಂಡ್ಸ್, ನಮ್ಮನೆ ಭೀಮನ ಅಮಾವಾಸ್ಯೆ ಪೂಜೆ ಹೀಗಿತ್ತು. ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಹೀಗೆ ಸಪೋರ್ಟ್ ಮಾಡಿ.